Hello everyone, welcome to OK Officer. This is the day 4 of 150 days challenge. How do you find the squares of a numbers that lie between 100 to 125? ಅಂದ್ರೆ 100ರಿಂದ 125ರ ಮಧ್ಯೆ ಬರುವ ನಂಬರ್ಸ್ಗಳ ಸ್ಕ್ವೇರ್ಸ್ ಅನ್ನ ಹೆಂಗೆ ಕಂಡುಹಿಡಿಯೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಕ್ವಶನ್ 103. ಓಕೆ, 103 100ಕ್ಕಿಂತ ಎಷ್ಟು ಜಾಸ್ತಿ ಇದೆ ನೋಡಬೇಕು. ಸೊ 103 100ಕ್ಕಿಂತ 3 ಜಾಸ್ತಿ ಇದೆ. ಓಕೆ, ಈ 3 ಸ್ಕ್ವೇರ್ ಅನ್ನ ಯೂನಿಟ್ ಮತ್ತು 10 ಪ್ಲೇಸ್ ಅಲ್ಲಿ ಬರೀಬೇಕಾಗುತ್ತೆ. 3 ಸ್ಕ್ವೇರ್ ಇಸ್ 9, ಅದನ್ನ ಯೂನಿಟ್ 10 ಪ್ಲೇಸ್ ಅಲ್ಲಿ ಹೆಂಗ್ ಬರಿತೀವಿ ನಾವು 09 ಅಂತ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದ್ರೆ ಈ 103ಗೆ ಈ 3 ನ ಆಡ್ ಮಾಡಬೇಕು. ಸೊ 103 ಪ್ಲಸ್ 3 ಮಾಡಿದ್ರೆ 106. ಸೊ 10609 is the square of 103. ನೆಕ್ಸ್ಟ್ ಕ್ವಶನ್ ನೋಡೋಣ. 108. ಸೊ ಈ 108 100ಕ್ಕಿಂತ ಎಷ್ಟು ಜಾಸ್ತಿ ಇದೆ ನೋಡಬೇಕು. ಸೊ 8 ಜಾಸ್ತಿ ಇದೆ. ಈ 8 ಸ್ಕ್ವೇರ್ ಅನ್ನ ಮತ್ತೆ ನಾವು ಯೂನಿಟ್ 10 ಪ್ಲೇಸ್ ಅಲ್ಲಿ ಬರ್ತೀವಿ. 8 ಸ್ಕ್ವೇರ್ ಇಸ್ 64 ಅಂತ ಬರ್ತೀವಿ ಯೂನಿಟ್ ಮತ್ತು 10 ಪ್ಲೇಸ್ ಅಲ್ಲಿ. ನೆಕ್ಸ್ಟ್ ಸ್ಟೆಪ್ ಸೇಮ್ ಇರುತ್ತೆ. ಈ 108ಗೆ 8 ಅನ್ನ ಆಡ್ ಮಾಡಬೇಕು. ಸೊ 108 ಪ್ಲಸ್ 8 is 116. ಸೊ 11664 is the answer for 108 ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 121 ಸ್ಕ್ವೇರ್ ಕಂಡುಹಿಡಿಬೇಕೀಗ. 121 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? 21 ಜಾಸ್ತಿ ಇದೆ. ಸೊ 21 ಸ್ಕ್ವೇರ್ ಅನ್ನ ಯೂನಿಟ್ ಮತ್ತು 10 ಪ್ಲೇಸ್ ಅಲ್ಲಿ ಬರೀಬೇಕು. 21 ಸ್ಕ್ವೇರ್ ಈಸ್ 441. 4 ಅನ್ನ ಕ್ಯಾರಿ ಮಾಡ್ತೀವಿ. 41 ಅನ್ನ ಯೂನಿಟ್ 10 ಪ್ಲೇಸ್ ಅಲ್ಲಿ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ ಅಗೇನ್ ಸೇಮ್ ಇರುತ್ತೆ. 121 ಪ್ಲಸ್ 121 ಅಂತಂದ್ರೆ 121 ಪ್ಲಸ್ 21 ಅಂದ್ರೆ 142. 142 ಪ್ಲಸ್ 4 ಮಾಡಿದ್ರೆ 146 ಆಗುತ್ತೆ. ಸೊ ಕ್ಯಾರಿ ಬಂದಿರೋದನ್ನ ಆಡ್ ಮಾಡ್ತೀವಿ ನಾವು. ಆನ್ಸರ್ ಏನಾಯ್ತು? 14641 121 ಸ್ಕ್ವೇರ್ ಆಯ್ತು. ಸೊ ಅದೇ ರೀತಿ 102 ಸ್ಕ್ವೇರ್ ಅನ್ನ, 109 ಸ್ಕ್ವೇರ್ ಅನ್ನ, 116 ಸ್ಕ್ವೇರ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಥ್ಯಾಂಕ್ ಯು.